ರಶ್ ನೋಡ್ಬಿಟ್ಟು ಕಾಸು ಕೊಟ್ಟು ಹೋಗ್ತಾ ಇದ್ದೀವಿ. ಹಾಯ್, ಇದು ನನ್ನ ದಿನಚರಿ. ಇದು ಸ್ಟಾರ್ಟ್ ಆಗಿದ್ದೆ ಇದರಿಂದ. ಇಡ್ಲಿ ಮತ್ತೆ ಚಿಕನ್ ಗೊಜ್ಜು ಎಷ್ಟು ಚೆನ್ನಾಗಿತ್ತಂದ್ರೆ ಅದು ನನ್ನ ಓವರ್ ರಿಯಾಕ್ಷನ್ ತಂಗಿ. ಆ್ಯಕ್ಚುಲಿ ಅದು ಓವರ್ ರಿಯಾಕ್ಷನ್ ಅಲ್ಲ, ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ನಾವು ಗೊತ್ತಾಗದೆ 2 ಇಡ್ಲಿ ಹಾಕೊಂಡು, ಅದು ತಟ್ಟೆ ಇಡ್ಲಿ ಹಾಕೊಂಡು ಮತ್ತೆ ಮಧ್ಯಾಹ್ನ ಹೋಗಿ ಬಿರಿಯಾನಿ, ಅದು ಮಟನ್ ಬಿರಿಯಾನಿ ತಿನ್ನಬೇಕು. ವಾಲಾಡು ಗೊಂಬೆ ವಾಲಾಡು ಬೇರೆ ಇಟ್ಕೊಂತೇ ಲಾಡು. ನಾವು ನಾಗಮಂಗ್ಲಕ್ಕೆ ಬಂದು ಛತ್ರಿ ಇಟ್ಕೊಂಡು ಓಡಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾವು ಇಷ್ಟು ದೊಡ್ಡ ಛತ್ರಿ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಿದ್ದೀರಾ? ನಾವು ಇವಾಗ ಹೋಗ್ತಾ ಇದ್ದೀವಿ ಬಿರಿಯಾನಿ ತಿನ್ನೋದಕ್ಕೆ. ನಮ್ಮ ಅಕ್ಕ ಮನೆಯಲ್ಲಿ ಬಿರಿಯಾನಿ ಮಾಡಿಸಿದ್ದಾರೆ. ಇವತ್ತು ಹಬ್ಬ ಇತ್ತಲ್ವ ನೆನ್ನೆ, ಅದಕ್ಕೆ. ಆ್ಯಂಡ್ ಇದನ್ನ ಮಾಡಿರೋದು ನಮ್ಮ ಮಾಮ. ನೆನ್ನೆ ಕಬಾಬ್ ತಿಂದು ತೋರಿಸಿದ್ನಲ್ಲ ಅವರೇನೆ. ಒಂದು ಬೇಜಾರೇನಂದ್ರೆ ಇಲ್ಲಿ ಜಾಸ್ತಿ ತಿಂದ್ಬಿಟ್ಟು ಬಿರಿಯಾನಿ ತುಂಬಾ ಫುಲ್ ಆಗಿ ತಿನ್ನಕ್ಕಾಗಿಲ್ಲ. ಅದ್ರ ಜೊತೆ ನಮ್ಮ ಅಕ್ಕಂಗೆ ಇನ್ನೂ ಒಂದು ಬೇಜಾರಿದೆ ಅಂತ, ಮಟನ್ ಸಾರು ಇಲ್ಲ, ತಿಳಿ ಸಾರು, ರಸಮ್ ಅಂದ್ಬಿಟ್ಟು ಮಟನ್ ಸಾರು ತಿಂದಲೇ ಈ ಥರ ಮಾಡ್ಬೋದು. ನಮ್ಮನ್ನ ನಂಬ್ಕೊಂಡು ಮಟನ್ ಸಾರು ಇದೆ ಅಂತ ಕೇಳಿದ್ರೆ ಯಾರೋ ಇಬ್ರು ರಸಮ್ ಮಾಡಿಸ್ಕೊಂಡ್ರು. ಸೊ ನಾವು ಮಟನ್ ಸಾರೆಲ್ಲ ಬರೀ ರಸಮ್ ಮಾಡ್ಕೊಂಡ್ವಿ. ಇನ್ನೂ ಮನಸ್ಸಿಗೆ ನೋವಾಗ್ತಿದೆ ನಮಗೆ. ಅವಳಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಅದಕ್ಕಿಂತ ದೊಡ್ಡ ನೋವು ಇವಾಗ ಆಗುತ್ತೆ ಅಂತ. ನಾವು ರಶ್ ಇದೆ ಅಂತ ಪ್ರೈವೇಟ್ ಬಸ್ ಹತ್ಕೊಂಡ್ವಿ, ಬಟ್ ಮಧ್ಯದಲ್ಲಿ ಅದು ಕೆಟ್ಟೋಗಿ ನಿಂತ್ಕೊಂತು. ಸೀರಿಯಸ್ ಆಗಿ ಅವಾಗ ಎಂತ ಫ್ರಸ್ಟ್ರೇಷನ್ ಅಂದ್ರೆ, ಅಕ್ಕಪಕ್ಕ ಯಾವ್ದು ಬಸ್ ಸ್ಟ್ಯಾಂಡು ಇಲ್ಲ. ನಿಂತ್ಕೊಂಡ್ರು, ಯಾವ ಆಟೋ ಕೂಡ ಸ್ಟಾಪ್ ಆಗ್ತಿರ್ಲಿಲ್ಲ. ಕಾರಲ್ಲಿ ಹೋಗಕ್ ಭಯ ಇತ್ತು. ಬಟ್ ಫೈನಲಿ ಒಂದ್ ಅಣ್ಣ ಸ್ಟಾಪ್ ಮಾಡಿದ್ರು. ಲೈಫಲ್ಲಿ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ, ಅದು ಕೂಡ ಆಯ್ತು. ಅಷ್ಟೇ, ಇವತ್ತಿನ ದಿನ ಮುಗೀತು. ಬಾಯ್.